ಇದನ್ನ ಸತಿನ ಎದುರುಗಡೆನೂ ಹೇಳ್ತೀಯಾ? ಹೇಳ್ತೀನಿ, ನನಗೆ ಯಾವ ಭಯ. ಓ ಇವಾಗ ಹೇಳಿ ನೋಡೋಣ. ರಾಕಿ, ಅದಕ್ಕೆ ಯಾವಾಗಲೂ ಬಂದರು? ತಮ್ಮಗೆ ತಾವು ಕೊಚ್ಕೋದಿದ್ರಲ್ಲ, ಆವಾಗಲೇ ಬಂದರು. ಓಹ್, ಅದಕ್ಕೆ ನೀವು ಯಾವಾಗ ಬಂದ್ರಿ? ಅದೇ ಮೇಡಮ್, ನೀವು ನನಗೆ ಏನೇನೆಲ್ಲ ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, ಆಗ ಬಂದೆ. ಅಯ್ಯೋ ಅದಕ್ಕೆ ನಾನೇನು ಹೆಲ್ಪ್ ಮಾಡಿದ್ದೀನಿ? ರಿತು ಮೇಡಮ್, ಅದಕ್ಕೆ ನೋಡ್ತಿದೆ. ಏನು ನಿಮ್ಮಿಬ್ರದ್ದು ಅಂತ? ಅಯ್ಯೋ ಏನಿಲ್ಲ, ಅದಕ್ಕೆ ಪ್ರಸಾದ ಕೊಡಕ್ಕೆ ಬಂದಿದ್ದೆ. ಕಾಣಿಸ್ತಾ ಇದೆ. ಅಯ್ಯೋ ನಿಜವಾಗ್ಲೂ ಅದಕ್ಕೆ ಈಗಲೇ ಇದೆಲ್ಲ ಬೇಡ, ಬನ್ನಿ ಒಳಗೆ. ಅದಕ್ಕೆ ನೀವು ಹೋಗಿರಿ, 2 ನಿಮಿಷ ಬಂದ್ಬಿಡ್ತೀವಿ. ಆಯ್ತಾಯ್ತು, ಸುಮ್ಮನೆ ಆತರ ಪಡೋದಲ್ಲ. ಮೊದಲು ನಿಮ್ಮ ಗುರಿಗಳನ್ನ ಮುಟ್ಟಿ, ಆಮೇಲೆ ನಿಮ್ಮನ್ನು ಯಾರು ತಡೆಯಲ್ಲ, ಗೊತ್ತಾಯ್ತಾ? ಹಾಂ ಅದಕ್ಕೆ ಗೊತ್ತಾಯ್ತು. ಅದೇನು ಗೊತ್ತಾಯ್ತೋ ಏನೋ, ನಿಮ್ಮ ಮಾತುಕತೆ ಎಲ್ಲ ಮುಗ್ದಿದ್ರೆ ಬೇಗ ಒಳಗೆ ಬನ್ನಿ. ರಾಖಿ, ಇವಳು ಸರಿ ಇಲ್ಲ, ನೀನೇ ಇವಳನ್ನ ಬೇಗ ಕಳಿಸು. ಆಮೇಲೆ ಅತ್ತೆ ನೋಡಿದ್ರೆ ಅಷ್ಟೇ ಬೈತಾರೆ. ಸರಿ ಸತ್ಯ. ಅದಕ್ಕೆ ಬಂದ್ರು ಅಂತ ಯಾಕೋ ಹೇಳಿಲ್ಲ? ಹೇಳಿದ್ರೆ ನೀನು ಕೇಳಿಸ್ಕೊಡೋ ಮೂಡಲ್ಲೇ ಇರ್ಲಿಲ್ವಲ್ಲಮ್ಮ. ಹೋಗೋ ನೀನೊಬ್ಬ. ರಿತು, ಪೂಜೆನೆ ಮುಗ್ದಾಯ್ತು, ಎಲ್ಲೋ ಇದ್ಯಾ? ಬಾಮೈದ, ನಾನು ಸ್ವಲ್ಪ ಬ್ಯುಸಿ ಕಣೋ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಲೇ, ನೀನ್ ಎಷ್ಟು ಬಿಸಿ ಇದೆಯಾ ಅಂತ ನನಗೆ ಗೊತ್ತು, ಬೇಗ ಬಾರಲೇ. ಊಟ ಆಯ್ತಾ? ಇನ್ನೂ ಇಲ್ಲ ಕಣೋ. ಹಾಗಾದ್ರೆ ಊಟದ ಟೈಮ್ ಕರೆಕ್ಟಾಗಿ ಅಲ್ಲಿರ್ತೀನಿ. ಹಬ್ಬದ ಊಟನ ನಾನು ಮಿಸ್ ಮಾಡ್ಕೊಂತೀನ? ಲೇ, ನೀನ್ ಹೀಗೆ ಕೈ ಕೊಟ್ರೆ ಹೇಗೋ? ಬೇಗ ಬಾರೋ ಬಾಮಿ. ಯಾಕೋ ಬಾಮೈದ, ಅಕ್ಕ ಬಂದಿಲ್ವಾ ಅಲ್ಲಿ? ನಮ್ಮ ಮನೇಲೆ ಅವಳನ್ನ ಕೈಗೆ ಸಿಗಲ್ಲ, ಇನ್ನು ಅವ್ರ ತವ್ರ ಮನೇಲಿ, ಅದು ಹಬ್ಬದ ಟೈಮಲ್ಲಿ. ಕೇಳ್ಬೇಕಾ? ಪೂಜೆ ಕೆಲ್ಸದಲ್ಲಿ ಬಿಸಿ ಇದ್ದಾಳೆ, ನನ್ನ ಕೈಗೆ ಸಿಕ್ಕಿಲ್ಲ. ಓಹೋ, ನೀನು ಇನ್ನೂ ಚಿಕ್ಕ ಮಗು ನೋಡು, ಅದಕ್ಕೆ ನೀನು ಕೈ ಹಿಡ್ಕೊಂಡೇ ಕೆಲಸ ಮಾಡ್ತಾರೆ. ಏನು ಹೇಳ್ತೀಯ? ನನ್ನ ಕಷ್ಟ ನಿನ್ಗೂ ಅರ್ಥ ಆಗಲ್ವಲ್ಲೋ? ಇಲ್ಲಿ ಬರೀ ಹೆಂಗಸ್ರದೇ ಸಾಮ್ರಾಜ್ಯ. ಅದು ಸರಿ, ತಂಗಮ್ಮೆಯಲ್ಲಿ? ಹೇ, ರಾಕೇಶ್ ಸಿಕ್ಕಿದ್ಮೇಲೆ ಅವಳ ನನ್ನ ಜೊತೆ ಇರ್ತಾಳ? ಅದು ನಿಜ ಅನ್ನು. ಮತ್ತೆ ನಮ್ಮ ವಾನರ ಸೈನ್ಯ ಎಲ್ಲೋಯ್ತು? ಸತ್ಯ ಒಂದೊಂದು ಕೆಲಸ ಒಬ್ಬೊಬ್ರಿಗೆ ವಹಿಸಿದಾಳೆ, ಅವ್ರವ್ರ ಕೆಲಸ ನೋಡ್ಕೋತಾ ಇದಾರೆ, ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ. ನಾನು ಒಂಟಿ ಪಿಚಾಚಿ ತರ ಒಬ್ನೇ ಅಲಿತಾ ಇದ್ದೀನಿ, ನೀನ್ ಬೇಗ ಬಾರಲೇ. ಆಯ್ತು ಪಮ್ಮಿ, ಬೇಗನೆ ಬರ್ತೀನಿ, ತಡಿಯಪ್ಪ. ತಪ್ಪ ನನ್ನ ಮಗ ಯಾವಾಗ ಬರ್ತಾನೋ? ನೀವ್ ಯಾವಾಗ ಬಂದ್ರಿ? ನೀವು ಮಾತಾಡ್ತಿರುವಾಗಲೇ ಬಂದೆ, ತೊಂದರೆ ಇಲ್ಲ ತಾನೆ? ಇಲ್ಲ, ನೋ ಪ್ರಾಬ್ಲಮ್. ನಿಮಗೆ ಬೋರ್ ಆಗ್ತಿದ್ರೆ ನಾನು ನಿಮ್ಮ ಜೊತೆನೇ ಇರ್ತೀನಿ, ಪರವಾಗಿಲ್ಲ ಅಲ್ವಾ? ಓಕೆ. ಅಡುಗೆ ಬರುತ್ತಾ ನಿಮಗೆ? ಇಲ್ಲ, ನಿಮಗೆ? ನನಗೂ ಬರಲ್ಲ. ಮತ್ತೆ ಯಾಕೆ ಕೇಳಿದ್ರಿ? ಅಡುಗೆ ಎಲ್ಲ ಆಗಿದೆ, ಇವಾಗ ಕಡುಬು ಮಾಡ್ತಿದ್ದಾರೆ. ನಿಮ್ಗೆ ಅಭ್ಯಂತರ ಇಲ್ಲ ಅಂದರೆ ನಾವು ಹೋಗಿ ಕಡುಬು ಮಾಡೋಣ. ಏನು, ನಾವು ಹೋಗಿ ಕಡುಬು ಮಾಡೋದಾ? ನಾವು ಕಡುಬು ಮಾಡೋದ್ರಿಂದ ನಮಗೂ ಟೈಮ್ ಪಾಸ್ ಆಗುತ್ತೆ, ಹೆಂಗಸರಿಗೆ ಸ್ವಲ್ಪ ಅಡುಗೆ ಮನೆಯಿಂದ ಬಿಡುವು ಸಿಗುತ್ತೆ. ಏನಂತೀರಾ? ಯೋಚನೆ ಏನೋ ಚೆನ್ನಾಗಿದೆ, ಬನ್ನಿ ಟ್ರೈ ಮಾಡೋಣ. ಆದರೆ ನಂಗೆ ನಿಜವಾಗ್ಲೂ ಈ ಅಡುಗೆ ಗಿಡ್ಗೆ ಎಲ್ಲ ಬರಲ್ಲ. ಸರಿ ಬನ್ನಿ, ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ, ಬನ್ನಿ. ಸೀತಮ್ಮ, ನಮ್ಮ ಮನೇಲಿ ಈ ರೀತಿ ಧಾಮ್ ಧೂಮ್ ಅಂತ ಹಬ್ಬ ಆಚರಣೆ ಮಾಡಿದ್ದು ಯಾವುದೋ ಕಾಲ ಆಗೋಗಿತ್ತು. ನೀವೆಲ್ಲ ನಮ್ಮ ಮನೆಗೆ ಬಂದು ಇಷ್ಟೊಂದು ಸಂಭ್ರಮದಿಂದ ಆಚರಣೆ ಮಾಡಿದ್ರಲ್ಲ, ನಿಮಗೆ ಎಷ್ಟು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಗಿರಿಜಮ್ಮ, ಧನ್ಯವಾದ ಎಲ್ಲ ಯಾಕೆ ಹೇಳ್ತಿದ್ದೀರಾ? ನಾವು ನಿಮ್ಮವರೇ ಅಲ್ವಾ? ಇಷ್ಟು ದಿನ ನಮ್ಮವರು ಅಂತ ನಮಗೆ ಯಾರೂ ಇರಲಿಲ್ಲ ಸೀತಮ್ಮ.
ಅದಕ್ಕೆ ಹಾಗಂದೆ. ನಮ್ಮದು ಬಳಗ ಜಾಸ್ತಿ, ಆದರೆ ನಮ್ಮವರು ಅಂತ ಹಚ್ಕೊಂಡವರು ಯಾರೂ ಇರಲಿಲ್ಲ ಗಿರ್ಜಮ್ಮ. ನೀವೇನು ಯೋಚನೆ ಮಾಡಬೇಡಿ. ಒಂದು ವರ್ಷ ಹಬ್ಬ ಇಲ್ಲಿ ಮಾಡೋಣ, ಮುಂದಿನ ವರ್ಷ ಹಬ್ಬ ನಮ್ಮ ಮನೇಲಿ ಮಾಡೋಣ. ಒಟ್ಟಿನಲ್ಲಿ ಹಬ್ಬದ ಊಟ ತಪ್ಪಬಾರ್ದು ಅಷ್ಟೇ. ಸೀತಮ್ಮ, ಅಡುಗೆ ಮನೆಯಿಂದ ಪರಿಮಳ ಆಹಾ ಹೇಗೆ ಬರ್ತಿದೆ ನೋಡಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ಎಲ್ರಿಗೂ ಊಟಕ್ಕೆ ಹಾಕ್ಬಿಡ್ತಾರೆ. ನಾನು ಬರೀ ಆ ಗಮನ ತಗೋಬೇಕು ಅಷ್ಟೇ ಸೀತಮ್ಮ. ನೆಮ್ಮದಿಯಾಗಿ ತಿನ್ನೋ ಹಾಗೂ ಇಲ್ಲ ಈ ಶುಗರ್ ಕಾಡ್ತಿಂದ. ನಮ್ಮ ಯಜಮಾನ್ರಿಗೂ ಅಷ್ಟೇ ಶುಗರ್ ಇದೆ, ಸಿಹಿ ತಿನ್ನೋ ಹಾಕಿಲ್ಲ. ಆದರೂ ನನ್ನ ಕಣ್ ತಪ್ಪಿಸಿ ಆವಾಗವಾಗ ಸಿಹಿ ತಿಂತಾನೆ ಇರ್ತಾರೆ. ನನಗೆ ಆ ಅದೃಷ್ಟ ಇಲ್ಲ ನೋಡಿ. ಯಾಮಾರಿಸಿ ತಿನ್ಬಿಡೋಣ ಅಂದರೆ ನನ್ನ ಸೊಸೆ ಹಿಂದೆನೇ ಬಿದ್ದಿರ್ತಾಳೆ. ಅತ್ತೆ ಅದು ತಿನ್ನಬಾರ್ದು, ಅತ್ತೆ ಇದು ತಿನ್ನಬಾರ್ದು ಅಂತ ಯಾವಾಗಲೂ ಅವಳದೊಂದು ಕಾಟ. ಏನಾದ್ರು ಅಪ್ಪಿತಪ್ಪಿ ತಿಂದ್ಬಿಟ್ಟು ಜಾನಕಿ ಶೂರ್ಪನಖಿ ಅವತಾರ ತಾಳ್ಬಿಡ್ತಾಳೆ. ಆರೋಗ್ಯವೇ ಭಾಗ್ಯ ಅಲ್ವೇ ಗಿರ್ಜಮ್ಮ? ನಮಗೆ ಆ ಥರ ಕಾಳಜಿ ಮಾಡೋರು ಮನೇಲಿ ಯಾರೊಬ್ರು ಇರಬೇಕು. ಹೌದು, ನೀವು ಹೇಳಿದ್ದು ನಿಜ. ಯಾವ ಜನ್ಮದ ಪುಣ್ಯನೋ ಏನೋ ಜಾನಕಿ ಅಂತ ಸೊಸೆ ಸಿಕ್ಕಿದ್ದಾಳೆ. ನನ್ನ ಆರೋಗ್ಯದ ಬಗ್ಗೆ ಅಂತೂ ತುಂಬ ಗಮನ ಕೊಡ್ತಾಳೆ. ನನ್ನ ಮಗ ಹೋದಾಗ ನಾನಂತೂ ತುಂಬ ಕುಕ್ಕೋಗಿದ್ದೆ. ಅವತ್ತಿನಿಂದ ನನ್ನ ಸೊಸೆಯಾಗಿರದೆ ನನ್ನ ಮಗಳಾಗಿದ್ದಾಳೆ. ಒಂದೊಂದ್ಸಲ ಹಾಗೆ ಕಿತ್ತಾಡ್ತೀವಿ ಕೂಡ. ಎಲ್ಲಿ ನಿನ್ನ ಸೊಸೆ? ಮದುವೆ ಆದರೂ ಒಬ್ಬಿನ್ನೂ ಹಿಡ್ದಿಲ್ಲ. ಅವಳಿಗೆ ತಾಕತ್ತು ಅನ್ನೋದು ಅಂತ ಇದ್ದರೆ ಇದು ನೀಸ್ಕೊಂಡು ಹೋಗೋ ಕೇಳು. ನಾನು ಎಲ್ಲಿರ್ತೀನಿ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ನನಗೂ ತುಂಬ ಒಳ್ಳೆ ಸೊಸೆನೇ ಸಿಕ್ಕಿದ್ದಾಳೆ ಗಿರ್ಜಮ್ಮನವರೇ. ಯಾವ ಹೆಣ್ಣಿಗೂ ಬರಬಾರ್ದಂಥ ಸ್ಥಿತಿ ಬಂದಿತ್ತು ನನಗೆ, ಅಂಥದ್ರಲ್ಲೂ ನನ್ನನ್ನು ಕಾಪಾಡಿದ್ದಾಳೆ. ಏನಾಯ್ತು ಸೀತಮ್ಮ? ಇಷ್ಟೆಲ್ಲ ನಡೀತಾ ಸೀತಮ್ಮ? ದೇವರು ದೊಡ್ಡವನು, ತಾಳಿ ಸಿಕ್ತಲ್ಲ. ಎಲ್ಲ ನಿಮ್ಮ ಮೊಮ್ಮಗಳಿಂದ ಸಾಧ್ಯ ಆಗಿದ್ದು ಗಿರ್ಜಮ್ಮ. ಅದು ಯಾವ ಗ್ಯಾಪಲ್ಲಿ ಹೋಗಿ ಆ ರೌಡಿಗಳಿಂದ ನನ್ನ ತಾಳಿ ತೊಗೊಂಬಂದ್ಲೋ ನನಗಂತೂ ಗೊತ್ತಿಲ್ಲ. ಸರಿಯಾಗಿ ಬಿಟ್ಟಿರ್ತಾಳೆ ಅವ್ರಿಗೆ. ಹೌದೌದು, ಬಲೆ ಘಾಟಿ ನಿಮ್ಮ ಮೊಮ್ಮಗಳು. ಮತ್ತೆ ನನ್ನ ಮೊಮ್ಮಗಳಾಗಿ ಇಷ್ಟು ಮಾಡಿದ್ರೆ ಹೇಗೆ? ನನ್ನ ಮೊಮ್ಮಗಳು ನೋಡೋಕ್ಕೂ ಹೊರಟು ಅಷ್ಟೇ, ಮನಸ್ಸು ಮಾತ್ರ ಮೃದು. ಹೌದು ಗಿರ್ಜಮ್ಮ, ಇಷ್ಟು ದಿನ ನಾನು ಸತ್ಯನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಒಂದು ಹೆಣ್ಣು ಸಂಸಾರ ನೀಗಿಸ್ಬೇಕು ಅಂದರೆ ಶಾಂತ ಸ್ವಭಾವದವಳು ಇರಬೇಕು, ಸಮಯ ಬಂದಾಗ ದುರ್ಗಿ ರೂಪನೂ ತಾಳಬೇಕು ಅನ್ನೋದನ್ನು ನಿಮ್ಮ ಮೊಮ್ಮಗಳಿಂದ ನೋಡಿ ಕಲಿತೆ. ಒಬ್ಬ ಅತ್ತೆಯಾಗಿ ನೀವು ಈ ಮಾತು ಹೇಳ್ತೀರಾ ಅಂತಂದರೆ ನಿಜಕ್ಕೂ ನಿಮ್ಮದು ದೊಡ್ಡ ಮನಸ್ಸು ಸೀತಮ್ಮ. ನೀವು ಅತ್ತೆ ಸೊಸೆ ಯಾವಾಗಲೂ ಹೀಗೇ ಇರಿ, ಯಾರ ಕಣ್ಣು ನಿಮ್ಮ ಮೇಲೆ ಬೀಳದೇ ಇರಲಿ. ಖಂಡಿತ ಗಿರ್ಜಮ್ಮನವರೇ, ನಿಮ್ಮ ಮೊಮ್ಮಗಳು ಒಳ್ಳೆತನಕ್ಕೆ ಸೋಲ್ದೇ ಇರೋಕ್ಕಾಗತ್ತಾ ಹೇಳಿ? ಜಾನಕಿ ಅವರೇ, ನೀವು ಹೂರ್ಣ ಮಾಡಿರೋ ರೀತಿನೇ ತುಂಬ ಚೆನ್ನಾಗಿದೆ, ಘಮ್ ಅಂತಿದೆ. ಹ್ಞೂ ಆಂಟಿ, ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಕೋತಿ ಗೌರಿ ಗಣೇಶನ್ ನೈವೇದ್ಯ ಆಗದೆ ತಿನ್ನಬಾರ್ದು. ಏ ಹೋಗಮ್ಮ, ಏನು ತಿನ್ನಕ್ಕೆ ಹೋದ್ರು ಇದನ್ನೇ ಹೇಳ್ತಾ ಇದೆಯಾ ನೀನು? ಇನ್ನೇನು ಆಗೋಯ್ತು ಕಣೆ, ಈ ಕಡುಬು ಮಾಡಿ ನೈವೇದ್ಯಕ್ಕಿಟ್ಟು ಊಟಕ್ಕೆ ಬಡಿಸ್ಬಿಡ್ತೀನಿ. ಸೂಪರ್ ಆಂಟಿ ನೀವು. ಅಮ್ಮ, ನೀನು ಸ್ವಲ್ಪ ನೋಡಿ ಕಲ್ತ್ಕೋ. ಅವ್ರೆಷ್ಟು ನಿಧಾನಕ್ಕೆ ಹೇಳ್ತಾರೆ, ನೀನು ನೋಡಿದ್ರೆ ಯಾವಾಗಲೂ ಬೈತಾನೆ ಇರ್ತೀಯ. ನಂದು ಬಿಡು, ನಿಂದು ನೋಡ್ಕೋ. ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾಗಿರೋಳು ನೀನು, ಇದನ್ನೆಲ್ಲ ನೀನು ಕಲ್ತ್ಕೋಬೇಕು. ನೋಡ್ಕೋತಿದ್ದೀನಮ್ಮ. ನೀವಿಬ್ರು ಆಗ್ಲಿಂದ ಯಾವುದಕ್ಕೆ ಎಷ್ಟು ಹಾಕಬೇಕು ಅಂತ ಡಿಸೈಡ್ ಮಾಡ್ತಿದ್ರಲ್ಲ, ಆಗಲೇ ಎಲ್ಲದನ್ನು ಮೊಬೈಲಲ್ಲೇ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಮೊಬೈಲಲ್ಲೇ ಇದೆ. ಅದೇ ಪ್ರಾಬ್ಲಮ್ಮು, ಈಗೆಲ್ಲ ಮೊಬೈಲಲ್ಲಿ ಇರುತ್ತೆ, ತಲೆಯಲ್ಲಿ ಏನೂ ಇರೋದಿಲ್ಲ.
ಅತ್ತೆ ಅವಾಗಿಂದ ಅಡುಗೆ ಮನೆಯಲ್ಲೇ ಇದ್ದೀರಾ. ಹಬ್ಬದ ಅಡುಗೆ ಮಾಡಿ ಮಾಡಿ ನೋಡಿ ಎಷ್ಟು ಕೆಂಪಗಾಗೋಗಿದ್ದೀರಾ ಅಂತ. ಹಬ್ಬದ ದಿನ ಹೆಂಗಸ್ರಿಗೆ ಹೀಗೆ ಕಣಪ್ಪ. ಅದಕ್ಕೆ ನಾನು ಬಂದಿರೋದು. ಅಂದರೆ ನೀವು ಅಡುಗೆ ಮಾಡಿದ ಸಾಕು, ಹೋಗಿ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ. ಕಡುಬು ಮಾಡೋದಿದೆಯಲ್ಲ ಅಳಿ ಅಂದರೆ ಅದನ್ನು ನಾನು ಮತ್ತೆ ಕಾರ್ತಿಕ್ ಮಾಡ್ತೀವಿ. ಏನು ನೀವು ಕಡುಬು ಮಾಡೋದಾ? ಯಾಕತ್ತೆ ನಳ ಮಹಾರಾಜ ಅಡುಗೆ ಮಾಡ್ತಿರ್ಲಿಲ್ವಾ? ಹಾಗೆ ನಾವು ಮಾಡ್ತೀವಿ. ಎಷ್ಟು ಸಖತ್ತಾಗಿ ಮಾಡ್ತೀವಿ ಅಂತ ನೋಡ್ತಾ ಇರಿ. ಹೌದು ಹೌದು, ದೊಡ್ಡಮ್ಮ ಹೇಳಿದ ಸ್ಟೋರಿ ಕೇಳಿ ಪೋಸ್ ಕೊಡೋ ಥರ ಇದೆ ಇದು. ಅಲ್ಲ ಆಂಟಿ, ನಮ್ಮ ಅಣ್ಣಂಗೆ ನೆಟ್ಟಿಗೆ ಕಾಫಿನೇ ಮಾಡಕ್ ಬರಲ್ಲ, ಇನ್ನು ಕಡುಬು ಮಾಡ್ತಾನಾ? ರಿತು, ನಿಜವಾಗ್ಲೂ ನಾವು ಮಾಡ್ತೀವಿ. ನೀವು ಆಚೆ ಬನ್ನಿ ಹೇಳ್ತೀನಿ. ಅಲ್ಲಾಳಿ ಅಂದರೆ ಇನ್ನೇನು ಸ್ವಲ್ಪ ಇದೆ, ನಾವು ಮಾಡಿಬಿಡ್ತೀವಿ. ನೀವೇನು ಟೆನ್ಷನ್ ಮಾಡ್ಕೊಬಿಡಿಯತ್ತೆ, ನಾವು ಚೆನ್ನಾಗೇ ಮಾಡ್ತೀವಿ. ಒಂದು ವೇಳೆ ಗೊತ್ತಾಗ್ಲಿಲ್ಲ ಅಂದರೆ ನಿಮ್ಮನ್ನೇ ವಾಪಸ್ ಕರಿತೀನಿ, ಸರಿನಾ? ಜಾನಕಿ ಅವರೇ, ಮಕ್ಳು ಇಷ್ಟೊಂದು ಕೇಳ್ಕೊತಾ ಇದ್ದಾರೆ, ಪಾಪ ಅವರೇ ಮಾಡಲಿ ಬಿಡಿ. ಅಲ್ಲ ಊರ್ಮಿಳ ಅವರೇ, ಮನೆಗೆ ಬಂದು ಅಳಿಯಂದ್ರ ಹತ್ರ ಕೆಲಸ ಮಾಡಿಸೋದಾ? ಅತ್ತೆ, ನೀವೇ ತಾನೇ ಹೇಳಿದ್ದು ಅಳಿಯಂದ್ರು ಮನೆ ಮಕ್ಕಳಿದ್ದಂಗೆ ಅಂತ. ನೀವು ಬನ್ನಿ, ನಾವು ಮಾಡ್ತೀವಿ. ಸರಿ ಅಳಿ ಅಂದರೆ ಹುಷಾರಾಗಿ ಮಾಡಿ. ಎಲ್ಲಿ ಕಾರ್ತಿಕ್ ಕಾಣಿಸ್ತಿಲ್ಲ? ಹೀಗೆ ಬರ್ತಾರೆ, ನೀವು ಬನ್ನಿ ಹೇಳ್ತೀನಿ. ಕಾಲ್ ಮಾಡ್ಲಾ ಬೇಡವಾ? ಮೊದಲೇ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು. ಏನು ಮಾಡೋದು ಇವಾಗ? ಈ ಸಲ ನಿಜವಾಗ್ಲೂ ಮೀಟಿಂಗ್ ಅಂತಾನೆ ಹೋಗಿದ್ದಾರೆ. ಇಷ್ಟೊಂದು ಅನುಮಾನ ಪಡೋದು ತಪ್ಪ? ಇವ್ರು ಮಾಡಿರೋ ಕೆಲಸದಿಂದ ತೋಳ ಬಂತು ತೋಳ ಕತೆ ಥರ ಆಗಿದೆ. ಅವ್ರ ಮೇಲೆ ನಂಬಿಕೆನೇ ಬರ್ತಿಲ್ಲ ನನಗೆ. ಸತ್ಯ, ಏನಾಯ್ತು? ಯಾಕೆ ಹಿಂಗೆ ನಿಂತಿದ್ಯಾ? ಅವಳು ಹಿಂಗೆ ತಲೆ ಕೆಡ್ಸ್ಕೊಂಡಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಪಕ್ಕ ರಿತು ಅವ್ರ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಕೇಳು ಬೇಕಿದ್ರೆ. ಛೇ, ನಿಧಾನವಾಗಿ ಮಾತಾಡೋ, ಮನೆಯವರೆಲ್ಲ ಇಲ್ಲೇ ಇದ್ದಾರೆ. ಈ ಕಾಕ್ರೋಚ್ ಅಷ್ಟು ಗೊತ್ತಾಗಲ್ವೇನೋ ನಿಂಗೆ? ರಿತು ಅವರಪ್ಪ ಹಬ್ಬಕ್ಕೆ ಬಂದಿಲ್ಲ ಅಂತ ತಾನೇ ಯೋಚನೆ? ಅದಲ್ಲ ರಾಖಿ. ಮತ್ತೆ ಅವ್ರ ಹೆಂಗಸನ್ ಮೀಟ್ ಆಗಿ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ, ಇವತ್ತು ಆಫೀಸಲ್ಲಿ ನಿಜವಾಗ್ಲೂ ಮೀಟಿಂಗ್ ಇದೆಯಂತೆ. ಅಮೂಲ್ ಬೇಬಿ ನನಗೆ ಹೇಳ್ದ. ಅವರು ಅಲ್ಲೇ ಹೋಗಿರ್ತಾರೆ. ಏನು ಸತ್ಯ ನೀನು? ಮೀಟಿಂಗ್ ಏನು ಇಡೀ ದಿನ ಇರುತ್ತಾ? ಸೈಕಲ್ ಗ್ಯಾಪ್ ಸಿಕ್ಕಿದ್ರೆ ಸಾಕು, ಆ ಹೆಂಗಸನ್ ಮೀಟ್ ಮಾಡೋಣ ಅಂತಾನೆ ಕಾಯ್ತಿರ್ತಾರೆ. ಭಯಂಕರ ಚಾಲಾಕಿ ಅಯ್ಯಪ್ಪ. ನನಗೂ ಅದೇ ಭಯ ಕಾಕ್ರೋಚ್. ಅವ್ರು ಯಾವ ಟೈಮಲ್ಲಿ ಬೇಕಾದರೂ ಅಲ್ಲಿಗೆ ಹೋಗ್ಬೋದು. ಯೋಚನೆ ಮಾಡಿ ಮಾಡಿ ನನಗೆ ತಲೆ ಕೆಟ್ಟೋಗಿದೆ. ಕಳ್ಬೇಕು ಕದ್ದು ಹಾಲು ಕುಡಿಯೋದನ್ನ ತಪ್ಸೋಕ್ಕಾಗುತ್ತಾ ಸತ್ಯ? ಅದರಲ್ಲೂ ಇಷ್ಟು ವರ್ಷ ಅಭ್ಯಾಸ ಬೇರೆ ಆಗಿದೆ. ಈಗ ಸಡನ್ನಾಗಿ ಬಿಟ್ಬಿಡು ಅಂತಂದರೆ ಬಿಟ್ಬಿಡುತ್ತಾ? ಆದರೆ ಆ ಕಳ್ಳಬೇಕಿಗೆ ಪ್ರಪಂಚ ತನ್ನನ್ನು ನೋಡ್ತಿದೆ ಅನ್ನೋ ಅರಿವು ಇಲ್ವಲ್ಲ. ಈ ವಿಷಯ ಏನಾದರೂ ಮನೆಯವ್ರಿಗೆ ಗೊತ್ತಾಗೋದ್ರೆ? ನೋಡಿ ಸತ್ಯ, ನಾವಿಲ್ಲಿ ಎಷ್ಟೇ ಟೆನ್ಷನ್ ಮಾಡಿಕೊಂಡ್ರು ಅವ್ರನ್ನ ತಡೆಯೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಯಾರಾದರೂ ನೋಡಿದ್ರೆ ನೀನು ಯಾಕೆ ಹಿಂಗಿದೆ ಅಂತ ಡೌಟ್ ಪಡ್ತಾರೆ. ಟೆನ್ಷನ್ ಮಾಡ್ಕೊಂಬೇಡ ಸತ್ಯ, ನೀನು ಹೀಗಿರಬೇಡ. ಹ್ಞೂ ಸತ್ಯ, ಇವತ್ತು ಹಬ್ಬ, ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ. ನೀನು ಹೀಗಿರೋದು ನೋಡಿದ್ರೆ ಅಮ್ಮ, ಅಜ್ಜಿ, ಸೀತಮ್ಮ ಏನು ಅನ್ಕೊಳ್ಳಲ್ಲ ಹೇಳು? ಸತ್ಯ, ಸದ್ಯಕ್ಕೆ ಆ ವಿಷಯನ ಬಿಟ್ಬಿಡು. ಅವ್ರು ಎಷ್ಟು ಹಾರಾಡ್ತಾರೋ ಹಾರಾಡಲಿ. ಆಮೇಲೆ ಸರಿಯಾದ ಟೈಮ್ ನೋಡಿಕೊಂಡು ನಾವೇ ಬತ್ತಿ ಇಡೋಣ. ಇವಾಗ ಹಬ್ಬನ ಎಂಜಾಯ್ ಮಾಡು ಸತ್ಯ. ಸರಿ, ಇವಾಗ ನೀನು ಮನ್ಸಿಗೆ ಖುಷಿಯಾಗೋಂಥ ಒಂದು ಮ್ಯಾಟ್ರ್ ಇಲ್ಲ? ಏನು? ಈ ಸರಿ ಗಣೇಶ ಹಬ್ಬನ ನಮ್ಮ ಏರಿಯಾದಲ್ಲಿ ಮೊದಲಿಗಿಂತ ಭರ್ಜರಿಯಾಗಿ ಆಚರಿಸ್ತಾ ಇದ್ದೀವಿ. ಹ್ಞೂ ಸತ್ಯ, ಈ ಸಲ ಅಂತೂ ತುಂಬ ಗೇಮ್ಸ್ ಇದೆ. ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ಏರಿಯಾ ಸುತ್ತ ಒಂದು ರೌಂಡ್ ಹಾಕೊಂಬಂದ್ಬಿಡೋಣ. ಓಕೆ ಕಣ್ರು, ಹೋಗೋಣ. ಇದು ನಮ್ಮ ಸತ್ಯ ಅಂತಂದರೆ. ಬಾ ಸತ್ಯ, ಇಲ್ಲಾಂದರೆ ಎಲ್ಲರೂ ನಿನ್ನ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ. ಸರಿ ಬನ್ನಿ.
ಬಾಲವ್ರೆ ಏನಾಯಿತು ಒಂಥರ ಇದ್ದೀರಾ? ಏನಿಲ್ಲ, ದಿವ್ಯಾ ಬಗ್ಗೆ ಗೊತ್ತಲ್ಲ, ಪಾಪ ಅವಳಿಗೆ ಬೈದ್ಬಿಟ್ಟು ಬಂದೆ, ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದ್ದೀನಿ. ನೀವೇನು ಅಂದ್ಕೊಡಲ್ಲ ಅಂದರೆ ಏನಾಯಿತು ಅಂತ ಕೇಳ್ಬೋದಾ? ಬಾಕ್ಸ್ ನೋಡಿ ಚಿನ್ನದ ಬಳೆ ತಂದಿದ್ಯಾ ಅಂತ ಅಂದ್ಕೊಂಡೆ. ನಿನ್ನ ಯೋಗ್ಯತೆಗೆ ಅದೆಲ್ಲ ಹೇಗೆ ತರ್ತೀಯ? ಬಳೆಗಳು ಒಡವೆನೇ ಅಲ್ವಾ ದಿವ್ಯಾ? ಈ 3 ಕಾಸಿನ ಗಾಜಿನ ಬಳೆಗಳು ಯಾವಳಿಗೋ ಬೇಕು? ಎಕ್ಸ್ಪೆನ್ಸಿವ್ ಆಗಿರೋ ವಸ್ತು ಇದ್ರೆ ಮಾತ್ರ ಗಿಫ್ಟಿಗೆ ಬೆಲೆ ಅಂತ ಯಾಕೆ ಅನ್ಕೋತೀಯ ದಿವ್ಯಾ? ನನ್ನ ದೃಷ್ಟಿಲಿ ಇದು ಅವ್ರ ಹುಟ್ಟುಗುಣ ಬಾಲ ಅವರೇ. ಇದರಲ್ಲಿ ನಿಮ್ದು ಏನೂ ತಪ್ಪಿಲ್ಲ, ನೀವೇನು ಬೇಜಾರು ಮಾಡ್ಕೊಂಬಿಡಿ. ಇದೆಲ್ಲ ಯಾವತ್ತು ಸರಿ ಹೋಗುತ್ತೋ ಏನೋ. ಯಾವತ್ತು ಅವರು ಎಲ್ಲನೂ ದುಡ್ಡಿಂದ ಅಳಿಯೋದು ಬಿಡ್ತಾರೋ ಆವತ್ತೆಲ್ಲ ಸರಿ ಹೋಗುತ್ತೆ. ಅಂದಹಾಗೆ ನೀವು ನನ್ನನ್ನು ಅವರೇ ಅನ್ನೋದೆಲ್ಲ ಬೇಡ, ಬಾಲ ಅನ್ನಿ ಸಾಕು. ನೀವು ಅಷ್ಟೇ, ನನ್ನ ಕಾರ್ತಿಕ್ ಅನ್ನಿ ಸಾಕು. ಇನ್ನೊಂದು ಮಾತು, ಮದುವೆ ಟೈಮಲ್ಲಿ ನನ್ನಿಂದ ತುಂಬ ದೊಡ್ಡ ತಪ್ಪಾಗೋಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ಆಗೋಯ್ತು ಬಾಲ. ನೀವು ನಿಜವಾಗ್ಲೂ ದಿವ್ಯನ ಪ್ರೀತಿಸ್ತಾ ಇದ್ರಿ, ಅವಳನ್ನ ಪಡ್ಕೊಳ್ಳೋಕ್ಕೆ ನೀವು ಹಾಗೆ ಮಾಡಿದ್ರಿ ಅಷ್ಟೇ. ಹೇಗೂ ದಿವ್ಯಾ ಅವ್ರನ್ನ ನಾನು ಪ್ರೀತಿಸ್ತಾ ಇರಲಿಲ್ಲ. ಅವ್ರನ್ನ ಮದುವೆ ಆಗಿದ್ದಿದ್ರೆ ಏನು ಪ್ರಯೋಜನ ಆಗ್ತಾಯಿತ್ತು ಹೇಳಿ? ನಾನು ನನ್ನ ಮನಸ್ಸಿಂದ ಯಾರು ಒಳ್ಳೆಯ ಮನಸ್ಸು ನೋಡಿ ಪ್ರೀತಿಸಿದ್ನೋ ಅದೇ ಸತ್ಯ ನನಗೆ ಸಿಕ್ಕಿದ್ಲು. ಬದುಕು ಪಾಠ ಕಲಿಸುತ್ತೆ ಅಂತ ಹೇಳ್ತಾರಲ್ಲ, ನಾನು ಪಾಠ ಕಲ್ತ್ಕೊಂಡಿದ್ದೀನಿ. ಆದರೂ ನೋಡಿ ಬಾಲ ಅವರೇ, ಬಾಲ, ನಾನಿದನ್ನೆಲ್ಲ ಸುಮ್ಮನೆ ಹೇಳ್ತಾ ಇಲ್ಲ. ನಿಜವಾದ ಪ್ರೀತಿ ಬೆಲೆ ಏನು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಅದನ್ನೇನೋ ಡೆಸ್ಟಿನಿ ಅಂತಾರಲ್ಲ, ನಮ್ಮ ಡೆಸ್ಟಿನಿ ಹೀಗಿತ್ತಷ್ಟೇ. ಸೊ ನೀವು ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿರಿ. ಥ್ಯಾಂಕ್ ಯು ಕಾರ್ತಿಕ್. ನಾನೀಗ ಮೊದಲಿನ ಥರ ಇಲ್ಲ. ಗೊತ್ತಾಯಿತು, ಸತ್ಯ ಎಲ್ಲನೂ ಹೇಳಿದ್ಲು. ನೀವು ಚೇಂಜ್ ಆಗಿರೋದು ಕೇಳಿ ನನಗೆ ತುಂಬ ಖುಷಿ ಆಯಿತು. ಮೊದಲು ನಾವು ಬದಲಾಗಬೇಕಂತೆ, ಆವಾಗ ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಜೊತೆಲಿರೋರು ಬದಲಾಗ್ತಾರಂತೆ. ಹಾಗೆ ನಿಮ್ಮಿಂದ ದಿವ್ಯಾ ಅವರು ಬದಲಾಗ್ಬೋದು. ಹೋಪ್ ಕಳ್ಕೊಬೇಡಿ. ಹ್ಞೂ ಕಾರ್ತಿಕ್, ನಾನು ಅದನ್ನೇ ಕಾಯ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ನನ್ನ ಹತ್ರ ಸಂಕೋಚ ಇಲ್ಲದೆ ಕೇಳಿ, ಸರಿನಾ? ಹಾಗೆ ನಿಮಗೆ ಏನೇ ಕಷ್ಟ ಬಂದರೂ ನಾನು ನಿಮ್ಮ ಜೊತೆ ಇರ್ತೀನಿ, ಸರಿನಾ? ಇಷ್ಟೆಲ್ಲ ಆದಮೇಲೂ ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ ತೋರಿಸ್ತಿದ್ದಾರೆ. ಥ್ಯಾಂಕ್ ಯು. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಮೊದಲು ನಾವು ಕಡುಬು ಮಾಡೋಣ, ಅತ್ತೆ ಚಿಕ್ಕಿ ಮುಂದೆ ನಾವು ಬೇಜಾನ್ ಬಿಲ್ಡಪ್ ತೊಗೊಂಡ್ಬಿಟ್ಟಿದ್ದೀವಿ. ಕಡ್ಬು ಮಾಡಿಲ್ಲ ಅಂದರೆ ಮರ್ಯಾದೆ ಹೊಟ್ಟೋಗುತ್ತೆ. ಅದು ನಿಜಾನೇ. ಅಮ್ಮ, ಚಿಕ್ಕತ್ತೆ, ನೀವು ಇಲ್ಲಿದ್ದೀರಾ? ಅಡುಗೆ ಎಲ್ಲ ಆಯ್ತಾ? ಊಟಕ್ಕೆ ಎಲೆ ಹಾಕ್ಲಾ? ಊಟನಾ? ಮಾಡೋಣ. ಈ 1 ನಿಮಿಷ ಇರೋ. ಸತ್ಯ ಅಡುಗೆ ಇನ್ನೂ ಆಗಿಲ್ಲ. ಮತ್ತು ಅಡುಗೆ ಮನೇಲಿ ಯಾರೋ ಇದ್ದಂಗಿದೆ. ನಿನ್ನ ಗಂಡ ಮತ್ತು ಬಾಲ ಸೇರಿ ಕಡುಬು ಮಾಡ್ತಾ ಇದ್ದಾರೆ. ಏನು, ಅಮೂಲ್ ಬೇಬಿ ಕಡುಬು ಮಾಡ್ತಿದ್ದಾನಾ? ಅದೇನದು ಅಮೂಲ್ ಬೇಬಿ ಅಂದ್ಕೊಂಡು ಹೋಗಿ ಬನ್ನಿ ಅಂತ ಹೇಳೋಕ್ಕಾಗಲ್ವಾ? ಸತ್ಯ ಹೋಗ್ರಿ ಬನ್ನಿ ಅನ್ನೋದ? ಕ್ಷಮಿಸಿ ಅತ್ತೆ, ಮೊದಲಿಂದನೂ ಹಾಗೆ ಕರೆದ ಅಭ್ಯಾಸ. ಇರ್ಲಿ ಬಿಡಿ, ಅದಕ್ಕೆ ನಿಮ್ಮ ಗಂಡ ನಿಮ್ಮಿಷ್ಟ. ನೀವು ಹೇಗೆ ಕರೆದ್ರೂ ಪ್ರೀತಿಯಿಂದ ತಾನೇ ಕರೆಯೋದು. ಅಣ್ಣಂಗೆ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಇನ್ನೇನು? ಎಲ್ರಿಗೂ ಹಾಗೆ ಪ್ರೀತಿಯಿಂದ ಕರೆಯಕ್ಕೆ ಬರಲ್ಲ, ಗೊತ್ತಾ? ಸರಿ ಹೋಯ್ತು, ಎಲ್ಲರೂ ನಾನು ಕ್ವಶನ್ ಮಾಡೋ ಥರ ಮಾಡ್ತಾಳೆ, ಲೂಸು. ದೊಡ್ಡಮ್ಮ,
ನೀವು ಬೇಕಿದ್ರೆ ದೊಡ್ಡಪ್ಪನ ಪ್ರೀತಿಯಿಂದ ರಾಮು ಅಂತ ಕರೀರಿ. ಹಾಕ್ತೀನಿ ನಿನಗೆ. ಗಂಡನ ಹೆಸರಿಟ್ಟು ಕರಿಬಾರ್ದು ಕಣೆ. ಅದೇ ಮತ್ತೆ ಅದಕ್ಕೆ ಏನು ಹೆಸರಿಟ್ಟು ಕರಿತಿಲ್ವಲ್ಲ, ಪ್ರೀತಿಯಿಂದ ಅಮೂಲ್ ಬೇಬಿ ಅಂತ ಕರೀತಾರೆ. ಹೇಗೂ ಅಣ್ಣ ಒಂದು ಪುಟ್ಟ ಮಗು ಇದ್ದಾಗೆ, ಅದಕ್ಕೆ ಹಾಕಿ ಕರೆಯೋದು. ಹಾ, ಈಗಂತೂ ಆ ಮಗು ಅಡುಗೆ ಮಾಡೋದನ್ನು ಕಲಿತಾ ಇದೆ. ಛೀ, ಸುಮ್ಮನಿರೋ. ಅದು ಎಷ್ಟು ಮಾತಾಡ್ತಿರೋ, ಬಾಯಿ ನೋವಿಲ್ವೇನೋ? ನಾವು ಸುಮ್ಮನಿರ್ಬೇಕು ಅಂತಂದ್ರೆ ನಮ್ಮ ಹೊಟ್ಟೆಗೆ ಏನಾದರೂ ಬೀಳ್ತಾ ಇರಬೇಕು. ಜಾನ್ಕಮ್ಮ, ಇನ್ನೂ ಎಷ್ಟೊತ್ತಾಗುತ್ತೆ? ಆಯ್ತು ಕಣೋ, ಇನ್ನೇನು ಅಳಿಯಂದ್ರು ಕಡುಬು ಮುಗಿಸಿದ ತಕ್ಷಣ ಎಲ್ಲರೂ ಊಟ ಮಾಡೋದೇನೆ. ಅಂದರೆ ಇವತ್ತು ಊಟ ಮಾಡ್ದಾಗೆ. ಪಾಪ ಅಳಿಯಂದ್ರನ್ನ ಆಡ್ಕೋಬೇಡ್ರೋ. ಸತ್ಯ, ಆಯ್ತಾ ಅಂತ ಹೋಗಿ ನೋಡೆ. ಸರಿಯಮ್ಮ. ಕಡುಬು ರೆಡಿ. ಇನ್ನೇನಾದರೂ ಬೇಕಿದ್ರೆ ಕೇಳಿ.